Hi everyone, welcome back to my channel. SSLC 2025 Mathematics My Goal Target 80 One Shot Revision ನಿಮ್ಮ ಬೋರ್ಡ್ ಎಕ್ಸಾಮ್ ಮತ್ತೆ ಸ್ಟೇಟ್ ಪ್ರಿಪರೇಟರಿ ಎರಡಕ್ಕೂ ಪ್ರಿಪೇರ್ ಆಗೋ ತರ ನಾನು ಕ್ವೆಶ್ಚನ್ಸ್ ನ ಫ್ರೇಮ್ ಮಾಡಿ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ನಿನ್ನೆ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ರಿಲೇಟೆಡ್ ಆಗಿ ವಿಡಿಯೋಸ್ ನಾನು ಪೋಸ್ಟ್ ಮಾಡಿದ್ದೆ. ಬಟ್ ಸುಮಾರು ಮಕ್ಕಳು ಟ್ರಿಗ್ನೋಮೆಟ್ರಿನ ಹಾಕಿ ಮ್ಯಾಮ್ ಟ್ರಿಗ್ನೋಮೆಟ್ರಿ ಪ್ರೂವಿಂಗ್ ಕ್ವೆಶ್ಚನ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿ ಮೇನ್ 3 ಮಾರ್ಕ್ಸ್ ಕ್ವೆಶ್ಚನ್ ಹೇಗೆ ಅಟೆಂಡ್ ಮಾಡಬೇಕು, ಕ್ವೆಶ್ಚನ್ ಹೇಗೆ ಅರ್ಥ ಮಾಡ್ಕೋಬೇಕು, ಆಮೇಲೆ ಪ್ರೂವಿಂಗ್ ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಇದೆ. ನೀವೇನು ನಿಮಗೆ ಪ್ರೂವ್ ದಟ್ ಅಂತ ಹೇಳಿ ಕ್ವೆಶ್ಚನ್ಸ್ ಕೊಡ್ತಾರೆ ಟ್ರಿಗ್ನೋಮೆಟ್ರಿ ಪ್ರೂವಿಂಗ್, ಕೆಲವೊಂದು ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ನ ಫಸ್ಟ್ ನಾನು ಹೇಳ್ಕೊಟ್ಟು ಆಮೇಲೆ ಪ್ರೂವಿಂಗ್ ಹೇಗೆ ಮಾಡಬೇಕು, ಕ್ವೆಶ್ಚನ್ ಯಾವ ಥರ ಇದ್ರೆ ಹೇಗೆ ತಗೊಳ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಪೂರ್ತಿ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿ. ಇದ್ರಲ್ಲಿ ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ವೆಶ್ಚನ್ಸ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಕೆಲವೊಂದು ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ಇದನ್ನ ನಾನು ಪ್ರತಿಯೊಂದು ಟ್ರಿಗ್ನೋಮೆಟ್ರಿ ಪ್ರೂವಿಂಗ್ ಕ್ವೆಶ್ಚನ್ಸ್ ಸೆಷನ್ಸ್ ಅಲ್ಲೂ ನಾನು ಹೇಳ್ತಾ ಬಂದಿದ್ದೀನಿ. ನಂಬರ್ 1 LHS RHS ಅಂತ ಇರುತ್ತೆ. ಹೌದಾ, ನೀವು LHS ನ ತಗೊಂಡು RHS ನಾದ್ರೂ ಪ್ರೂವ್ ಮಾಡ್ಬೋದು, RHS ತಗೊಂಡು LHS ನಾದ್ರೂ ಪ್ರೂವ್ ಮಾಡ್ಬೋದು. ಕ್ಲಿಯರ್ ಆಯ್ತಾ? ಅದರಲ್ಲಿ ಪಾಯಿಂಟ್ ನಂಬರ್ 1 ನೋಡಿ, ಇದನ್ನ ನಾನು ಓರಲಿ ಹೇಳ್ತೀನಿ, ಬರೆಯೋಕೆಲ್ಲ ಆಗಲ್ಲ. ಸೊ ನೀವು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಕೊಟ್ಟಿರುವಂತ LHS RHS ಐಡೆಂಟಿಟಿ ಕಂಪ್ಲೀಟ್ ಐಡೆಂಟಿಟಿ ಇದೆಯಾ ಅಂತ ಚೆಕ್ ಮಾಡಿ. ಕ್ಲಿಯರ್ ಆಯ್ತಾ? ಈಸ್ ಇಟ್ ರಿಲೇಟೆಡ್ ಟು, ನಾನು ಶಾರ್ಟ್ ಆಗಿ ಬರೀತಿದ್ದೀನಿ, ಈಸ್ ಇಟ್ ರಿಲೇಟೆಡ್ ಟು ಐಡೆಂಟಿಟಿನ. ಯಾವುದು ಮ್ಯಾಮ್ ಐಡೆಂಟಿಟಿ ಅಂತ ನೀವು ಕೇಳೋದಾದ್ರೆ ನಂಬರ್ 1 ನಿಮಗೆ ಗೊತ್ತಿದೆ ಯಾವುದು, sin square theta plus cos square theta is equal to 1. This is the first identity related to sin and cos. Second one, secant square theta minus tan square theta is equal to 1. Third one, cosecant square theta minus cot square theta is equal to 1. ನೋಡಿ, 3 ಐಡೆಂಟಿಟಿ. ಓಕೆ, ಕಂಪ್ಲೀಟ್ ಸೈನು ಕಾಸ್ ಅಲ್ಲಿ ಇದ್ರೆ ನೋ ಇಶ್ಯೂಸ್. ಓಕೆ, ಯಾವುದೇ ತರ ತೊಂದರೆ ಇಲ್ಲ, ಸಿಂಪ್ಲಿಫೈ ಮಾಡಿದ್ರೆ ಆಯ್ತು. ಬಟ್ ನೋಡಿ, ಈ ಸೀಕೆಂಟ್ ಕಂಪ್ಲೀಟ್ ಕೊಸಿಕೆಂಟ್ ಕಾಟ್ ಅಲ್ಲಿ ಇದ್ರೆ ಅವಾಗ ಸೇಮ್ ಅದೇ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಬೇಸಿಕ್ಸ್ ಆಪರೇಷನ್ ಅಂದ್ರೆ a+b² a-b² a² - b² ಈ ತರ ಬೇಸಿಕ್ ಐಡೆಂಟಿಟೀಸ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಬಟ್ ಐಡೆಂಟಿಟೀಸ್ ಇಲ್ಲ ಅಂತಂದ್ರೆ ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಸೈನು ಕಾಸ್ಗೆ ನೀವು ಕನ್ವರ್ಟ್ ಮಾಡಲೇಬೇಕು. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಬರೀ ಐಡೆಂಟಿಟಿನ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ LHS RHS ಎರಡರಲ್ಲೂ ಸೀಕೆಂಟ್ ಮತ್ತೆ ಟ್ಯಾನ್. ನೋಡಿ, ಇದೊಂದು ಐಡೆಂಟಿಟಿ ಅಂತ ನಾನು ಎಕ್ಸಾಂಪಲ್ ತಗೊಂಡ್ರೆ ಕಂಪ್ಲೀಟ್ ಸೀಕೆಂಟ್ ಟು ಟ್ಯಾನ್, ಇನ್ ಯಾವುದೇ ಅದ್ರ ಜೊತೆ ಮಿಕ್ಸಪ್ ಆಗಿರಬಾರ್ದು. ಆ ತರ ಇದ್ರೆ ನೀವು ಜಸ್ಟ್ ಬೇಸಿಕ್ ಆಪರೇಷನ್ ಮಾಡ್ತಾ ಪ್ರೂವ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮಿಕ್ಸಪ್ ಆಗಿದ್ರೆ ನೀವು ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಯಾವ್ದಾದ್ರು ಕೊಟ್ಟಿರ್ಲಿ ಸೈನು ಕಾಸ್ಗೆ ಕನ್ವರ್ಟ್ ಮಾಡಿ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇಫ್ ದ ಟ್ರಿಗ್ನೋಮೆಟ್ರಿಕ್ ಪ್ರೂವಿಂಗ್ ಇಸ್ ರಿಲೇಟೆಡ್ ಟು ಐಡೆಂಟಿಟಿ, ಕಂಪ್ಲೀಟ್ ಐಡೆಂಟಿಟಿ, ಡೈರೆಕ್ಟ್ಲಿ ಯು ಕ್ಯಾನ್ ಸಾಲ್ವ್ ಯೂಸಿಂಗ್ ಟೇಕಿಂಗ್ LCM or applying basic identities. But if it is not related to identity, then you have to convert each and every trigonometric ratios in terms of sin and cos. ಸೈನ್ಗೂ ಕಾಸ್ಗೂ ಕನ್ವರ್ಟ್ ಮಾಡಿ ಆಮೇಲೆ ಪ್ರೂವ್ ಮಾಡಿ. ಕ್ಲಿಯರ್ ಆಗ್ತಿದ್ಯಾ? ನೆಕ್ಸ್ಟ್ ನೋಡಿ, ಈಗ ಕೆಲವೊಂದ್ಸರಿ ಇದು ಸೆಕೆಂಡ್ ಒನ್ ಆಯ್ತು, ಕನ್ವರ್ಟ್ ಇಫ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಐಡೆಂಟಿಟಿ, ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ ಆಯ್ತು. ಥರ್ಡ್ ಸ್ಟೆಪ್ಗೆ ಬರ್ತೀನಿ. LHS ನ ನೀವು ಸಾಲ್ವ್ ಮಾಡ್ತಾ ಇರ್ತೀರಾ. LHS ನ ನೀವೇನ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ತಿರ್ತೀರಾ. ಯಾವುದೋ ಒಂದು ಸ್ಟೆಪ್ ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ಸೈನು ಕಾಸ್ ಕನ್ವರ್ಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಸ್ಟೆಪ್ ಅಲ್ಲಿ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಇನ್ ಮುಂದಕ್ಕೆ ನಾವು ಯಾವುದೇ ತರ ನಾವು ಅದನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ. ಬಟ್ ನಮಗ್ ಬೇಕಾಗಿರೋ RHS ಬಂದಿರಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನೀವು LHS ನ ಸಾಲ್ವ್ ಮಾಡ್ತಾ ಬರ್ತಾ ಇರ್ತೀರಾ, ಯಾವುದೋ ಒಂದು ಸ್ಟೆಪ್ಗೆ ಸ್ಟಾಪ್ ಆಗ್ಬಿಟ್ಟಿದೆ. ನೀವು ಇವಾಗ ಅಲ್ಲಿ ಯಾವುದೇ ಐಡೆಂಟಿಟಿ ಅಪ್ಲೈ ಮಾಡಕ್ಕಾಗಲ್ಲ, LCM ತಗೊಳಕ್ಕಾಗಲ್ಲ, ಯಾವ ತರ ಮೆಥಡು ನೀವು ಅಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ RHS ನೀವು ಸಪರೇಟ್ ಆಗಿ ಸಾಲ್ವ್ ಮಾಡ್ಬೇಕಾಗತ್ತೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಎಷ್ಟೋ ಕ್ವೆಶನ್ಸ್, ಮ್ಯಾಕ್ಸಿಮಮ್ ಆಫ್ ಕ್ವೆಶನ್ಸ್ ನೀವು LHS ನ ಸಾಲ್ವ್ ಮಾಡ್ತಾ ಬಂದ್ರೆ RHS ಬಂದ್ಬಿಡುತ್ತೆ. ಬಟ್ ಕೆಲವೊಂದು ಸ್ಪೆಸಿಫಿಕ್ ಕ್ವೆಶನ್ಸ್ ನೀವು LHS ನ ಸಾಲ್ವ್ ಮಾಡಿದ್ರೆ ಯಾವುದೋ ಒಂದು ಸ್ಟೆಪ್ ಅಲ್ಲಿ ಸ್ಟಾಪ್ ಆಗುತ್ತೆ, ನಿಮ್ಗೆ ಬೇಕಾಗಿರೋ RHS ಬಂದಿರಲ್ಲ. ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಸಾಲ್ವ್ RHS ಆಲ್ಸೋ ಸಪರೇಟ್ಲಿ. ಆ ತರದೊಂದು 2 ಕ್ವೆಶನ್ ನಿಮ್ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಅಲ್ಲಿ ಇದೆ ನೋಡಿ, ಸಾಲ್ವ್ LHS ಅಂಡ್ RHS ಸಪರೇಟ್ಲಿ ಅಂತಿದೆ. ಓಕೆ, ಆ ತರ ಕ್ವೆಶನ್ಸ್ ಇದೆ ನೋಡಿ. ನಾನು ಟ್ರಿಗ್ನೋಮೆಟ್ರಿ ಸೆಷನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಒಂದ್ಸರಿ ರೆಫರ್ ಮಾಡಿ.
ಓಕೆ, ಸೊ ಆ ತರ ಕ್ವೆಶನ್ಸ್ ಕೂಡ ಬರುವಂತ ಚಾನ್ಸಸ್ ಇದೆ. ಬಟ್ ನಿಮ್ ಎಕ್ಸಾಮ್ ಅಲ್ಲಿ ಕೊಟ್ಟಿರಲ್ಲ ಹಿಂಟ್, ಸಾಲ್ವ್ LHS ಅಂಡ್ RHS ಸಪರೇಟ್ಲಿ ಅಂತ ಕೊಟ್ಟಿರೋದಿಲ್ಲ. ಬಟ್ ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಅಂತಂದ್ರೆ, ವೆನ್ ಯು ಆರ್ ಸಾಲ್ವಿಂಗ್ LHS, ಇಫ್ ಇಟ್ ಸ್ಟಾಪ್ ಅಟ್ ಒನ್ ಪಾಯಿಂಟ್ but you are not getting RHS, at that time you have to solve RHS also separately. ಅವಾಗ ಏನಾಗುತ್ತೆ, here also when you are solving LHS you got same answer, ಅದೇ ಆನ್ಸರ್ RHS ನ ಸಾಲ್ವ್ ಮಾಡ್ಬೇಕಾದ್ರೆ ಬಂದಿರುತ್ತೆ. ಸೊ LHS ಈಕ್ವಲ್ಸ್ RHS ಅಂತ ನೀವಲ್ಲಿ ಪ್ರೂವ್ ಮಾಡ್ಬೋದು. ನಾನು ಹೇಳಿದ್ ಕ್ಲಿಯರ್ ಆಯ್ತಾ? ಈಗ ಪ್ರೂವ್ ಮಾಡಕ್ಕೆ ನೀವೇನೇನ್ ನೋಡ್ಕೊಂಡಿರ್ಬೇಕು, ಯಾವ್ಯಾವ ಐಡೆಂಟಿಟಿ ಗೊತ್ತಿರ್ಬೇಕು ಅಂದ್ರೆ, ಈ ಬೇಸಿಕ್ ಐಡೆಂಟಿಟಿ ಗೊತ್ತಿರ್ಬೇಕು. ಅದ್ರ ಜೊತೆಗೆ ಸೈನು ಕಾಸ್ಗೆ ಕನ್ವರ್ಟ್ ಮಾಡುವಂತ ಐಡೆಂಟಿಟೀಸ್ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ಇವಾಗ ಕೊಸಿಕೆಂಟ್ ಥೀಟಾ ಅಂತ ಇರುತ್ತೆ, ಅದನ್ನ 1/sin ಥೀಟಾ ಅಂತ ಬರಿಬಹುದು. ಸೆಕೆಂಡ್ ಥೀಟಾ ಅಂತ ಇರುತ್ತೆ, ಅದನ್ನ 1/cos ಥೀಟಾ ಅಂತ ಬರಿಬಹುದು. ಟ್ಯಾನ್ ಥೀಟಾ ಅಂತಿದ್ರೆ sin/cos ಅಂತ ಬರಿಬಹುದು. ನೋಡಿ, sin θ/cos ಥೀಟಾ. ಅದೇ ಕಾಟ್ ಥೀಟಾ ಅಂತಿದೆ, cos θ/sin ಥೀಟಾ. ಕ್ಲಿಯರ್ ಆಗ್ತಿದ್ಯಾ? ಇವೆಲ್ಲ ಏನಾಗುತ್ತೆ, ದಿಸ್ ಆರ್ ಆಲ್ ವಿ ಆರ್ ಕನ್ವರ್ಟಿಂಗ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ಜೊತೆಗೆ ಈ ಐಡೆಂಟಿಟೀಸ್ ನೋಡ್ಕೊಳ್ಳಿ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, secant ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, cosecant ಸ್ಕ್ವೇರ್ ಥೀಟಾ ಮೈನಸ್ cot ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಕ್ಲಿಯರ್ ಆಯ್ತಾ? ಎಸ್, ನೋಡಿ, ಇದು ಆ ಟೆಕ್ಸ್ಟ್ ಬುಕ್ ಅಲ್ಲೂ ಇರುವಂತ ಕ್ವೆಶನ್, ಜೊತೆಗೆ ಈಗ ನಿಮ್ಮ ಪ್ರೆಸೆಂಟ್ ಟೆಕ್ಸ್ಟ್ ಬುಕ್ ಅಲ್ಲೂ ಇರುವಂತ ಕ್ವೆಶನ್ ಇದು. ನೋಡಿ, sin a ಪ್ಲಸ್ cosecant a ಹೋಲ್ ಸ್ಕ್ವೇರ್ ಪ್ಲಸ್ cos a ಪ್ಲಸ್ secant a ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಪ್ಲಸ್ tan ಸ್ಕ್ವೇರ್ a ಪ್ಲಸ್ cot ಸ್ಕ್ವೇರ್ a ಅಂತಿದೆ. ಈಗ ನಾನು ಏನಂತ ಹೇಳಿದೆ, ಐಡೆಂಟಿಟಿ ರಿಲೇಟೆಡ್ ನೋಡಿ ಅಂತ ಹೇಳಿದೆ. ಈಗಿಲ್ಲ ನಮ್ಗೆ ಏನಿರ್ಬೇಕು, ಕಂಪ್ಲೀಟ್ ಟ್ಯಾನ್ ಮತ್ತೆ ಸೀಕೆಂಟ್ ಅಲ್ಲಿ ಇರ್ಬೇಕು, ಇಲ್ಲ ಕಾಟ್ ಮತ್ತೆ ಕೊಸಿಕೆಂಟ್ ಅಲ್ಲಿ ಇರ್ಬೇಕು, ಇಲ್ಲ ಸೈನ್ ಮತ್ತೆ ಕಾಸ್ ಅಲ್ಲಿ ಇರ್ಬೇಕು. ಬಟ್ ಇಲ್ಲಿ ಎಲ್ಲ ಇದೆಯಲ್ಲ ಮ್ಯಾಮ್. ಎಸ್, ಹಾಗಾದ್ರೆ ಇಲ್ಲಿ ನಾವು ಯಾವ್ದನ್ನು ಸೈನು ಕಾಸ್ಗೆ ಕನ್ವರ್ಟ್ ಮಾಡೋದು ಬೇಡ. ಅರ್ಥ ಆಗ್ತಿದೆಯಾ? ಎಲ್ಲ ಇದೆ, ಕಾಂಬಿನೇಷನ್ ಎಲ್ಲ ಇದೆ, ಜೊತೆಗೆ ಸ್ಕ್ವೇರ್ ಇದೆ. ನೋಡಿ, ಎಸ್ಪೆಷಲಿ ನಾವು ಐಡೆಂಟಿಟೀಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದ್ರೆ ಸ್ಕ್ವೇರಿಂಗ್ ಬೇಸ್ಡ್, ಸೈನ್ ಸ್ಕ್ವೇರ್, ಕಾಸ್ ಸ್ಕ್ವೇರ್, ಸೆಕೆಂಡ್ ಸ್ಕ್ವೇರ್, ಟ್ಯಾನ್ ಸ್ಕ್ವೇರ್. ಅದೇ ತರ ಇಲ್ಲೂ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಫಸ್ಟ್ ಕನ್ವರ್ಟ್ ಮಾಡಕ್ ಹೋಗ್ಬೇಡಿ, ಬೇಸಿಕ್ ಆಪರೇಷನ್ಸ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ LHS ತಗೊಳ್ತೀನಿ. ಯಾವಾಗ್ಲೂ ನೋಡಿ LHS ಅಂತ ಬರ್ಕೊಳ್ಳಿ. ಏನಿದೆ, sin a ಪ್ಲಸ್ cosecant a ಹೋಲ್ ಸ್ಕ್ವೇರ್ ಪ್ಲಸ್ cos a ಪ್ಲಸ್ secant a ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಈಗ ನೋಡಕ್ ಯಾವ ತರ ಇದೆಯಪ್ಪ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನೋಡಿ, ನೀವು ಯಾವುದೇ ಐಡೆಂಟಿಟಿ ನೀವು ಅಪ್ಲೈ ಮಾಡ್ತಿದ್ರು ಅದನ್ನ ರೈಟ್ ಸೈಡ್ ಅಲ್ಲಿ ಬರೀರಿ. ಈ ಔಟ್ ಆಫ್ ಔಟ್ ತೆಗಿಬೇಕು ಅಂತಿದ್ದೀರಾ, ಅವ್ರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್. ಪ್ರತಿಯೊಂದು ಸ್ಟೆಪ್ಸ್ ನೀವು ಮೆನ್ಷನ್ ಮಾಡ್ಲೇಬೇಕು. ನೋಡಿ, ಈಗ ನಾನು ಏನ್ ಮಾಡ್ತೀನಿ, ಐ ಆಮ್ ಅಪ್ಲೈಯಿಂಗ್ ದಿ ಬೇಸಿಕ್ ಐಡೆಂಟಿಟಿ, ದಟ್ ಈಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇಲ್ಲಿ ಬರೀರಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಪ್ಲೈ ಮಾಡ್ತಿದ್ದೀನಿ. ಹಾಗಾದ್ರೆ ಇದೇನಾಗುತ್ತೆ, a ಜಾಗದಲ್ಲಿ ಸೈನ್ a ಇದೆ, b ಜಾಗದಲ್ಲಿ ಕೊಸಿಕೆಂಟ್ a. ಹಾಗಾದ್ರೆ ಇದೇನಾಗುತ್ತೆ, a ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ a, ಬಿ ಸ್ಕ್ವೇರ್ ಅಂದ್ರೆ ಕೊಸಿಕೆಂಟ್ ಸ್ಕ್ವೇರ್ ಎ ಇದೆ. ಕ್ಲಿಯರ್ ಆಯ್ತಾ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2ab ಅಂತಂದ್ರೆ 2 sin a ಕೊಸಿಕೆಂಟ್ ಎ. ನೋಡಿ, ಕ್ಲಿಯರ್ ಆಯ್ತಾ? ಪ್ಲಸ್ ಇದಕ್ಕೆ ಹೋಗೋಣ, cos ಸ್ಕ್ವೇರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ 2 cos a ಸೆಕೆಂಟ್ ಎ. ಸರಿ ಹೋಯ್ತಾ? ಎಸ್, ಕ್ಲಿಯರ್ ಆಯ್ತು. ಈಗ ಸ್ಕ್ವೇರ್ ಅನ್ನೋದೊಂದು ಬಿಟ್ಟು ಬೇರೆದನ್ನೆಲ್ಲ ನಾವು ಕ್ಯಾನ್ಸಲ್ ಮಾಡಕ್ಕಾಗತ್ತಾ ಅಂತ ಯೋಚನೆ ಮಾಡೋಣ. ಈಗ ನೋಡಿ, ಸ್ಕ್ವೇರ್ನೆಲ್ಲ ಒಂದ್ ಕಡೆ ಬರ್ಕೋತೀನಿ. ನೋಡಿ, ಸೈನ್ ಸ್ಕ್ವೇರ್ ಎ ಒಂದ್ ಕಡೆ ಬರ್ಕೊಡೆ, ಅದ್ರ ಜೊತೆ ಕಾಸ್ ಹಾಕ್ಬಿಡ್ತೀನಿ, ಬಿಕಾಸ್ ದೇ ಟು ಆರ್ ಐಡೆಂಟಿಟಿ ಅಲ್ವಾ. ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎ, ಇದನ್ನೆಲ್ಲ ಒಟ್ಟಿಗೆ ಬರದೆ. ಈಗ ಜಸ್ಟ್ ಅಬ್ಸರ್ವ್ ಮಾಡಿ, ಇದನ್ನ ನಾನು ಸೈನ್ ಎ ಕೊಸಿಕೆಂಟ್ ಎ ಅಂತಿದೆ, ಸ್ಕ್ವೇರ್ ಇಲ್ಲ. ಸೊ ಇದನ್ನ ನಾನು ಚೇಂಜ್ ಮಾಡ್ಬೋದಾ? ಹಾಗಾದ್ರೆ ನೋಡಿ, ಪ್ಲಸ್ 2 sin a ಅಂತಿದೆ, ಕೊಸಿಕೆಂಟ್ ಎ ನೋಡಿ 1/sin a ಅಂತ ಬರಿಬೋದಾ? ಎಸ್. ಪ್ಲಸ್ ಇಲ್ಲೂ ಅಷ್ಟೇ ನೋಡಿ, 2 cos a ಅಂತಿದೆ, ಸೀಕೆಂಟ್ ಏನ್ ಅಂತ ಬರಿಬಹುದು, 1/cos a ಅಂತ ಬರಿಬೋದಾ? ಇಲ್ಲಿ ನೋಡಿರಿ, sin a ಕಾನ್ಸಲ್, cos a ಕ್ಯಾನ್ಸಲ್. ಈಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಇದ್ರ ವ್ಯಾಲ್ಯೂ ಏನು ಐಡೆಂಟಿಟಿ ಪ್ರಕಾರ? ಹಾಗಾದ್ರೆ ನಾವು ಇಲ್ಲಿ ಏನೇನು ಯೂಸ್ ಮಾಡಿದ್ವಿ ಅಂತ ಬರಿಬೇಕು. ಒಂದು, ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಐಡೆಂಟಿಟಿ ಯೂಸ್ ಮಾಡಿದ್ವಿ, ಯಾವುದು? cosecant a is equal to 1/sin a. ಇನ್ನೊಂದು secant a, we wrote it as 1/cos a. ಈಗ ಏನ್ ಮಾಡ್ತಿದೀವಿ, we are using this identity. ಯಾವುದು? sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a. ನೋಡಿ, sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a is equal to 1 ಅಲ್ವಾ, ಈ ಐಡೆಂಟಿಟಿ. ಅದರ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? 1 ಪ್ಲಸ್. ಈಗ ನೋಡಿ, ನಮ್ಮ RHS ಅಲ್ಲಿ ಏನಿದೆ, ಟ್ಯಾನು ಕಾಟ್ ಇದೆ, ಕೊಸಿಕೆಂಟ್ ಸೆಕೆಂಟ್ ಅಲ್ಲ, ಹೌದಾ? ಟ್ಯಾನು ಕಾಟ್ ಇರೋದ್ರಿಂದ, ಸೊ ಈ ಕೊಸಿಕೆಂಟ್ ನ ಸೆಕೆಂಟ್ ನ ನೀವು ಟ್ಯಾನು ಕಾಟ್ ಕನ್ವರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ಉಳಿದಿದ್ದು ಬರ್ಕೊಂಬಿಡೋಣ. ಇಲ್ಲಿ 2 ಇದೆ, ಇಲ್ಲೂ 2 ಉಳಿದಿದೆ, 2 + 2 ಆಯ್ತು.
ಈಗ ನಮ್ಗೆ ಐಡೆಂಟಿಟಿ ಇರೋದೇನು, ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ನನಗೆ ಬರೀ ಸೀಕೆಂಟ್ ಸ್ಕ್ವೇರ್ ಎ ಬೇಕು ಅಂದ್ರೆ ಮೈನಸ್ ಅದ ಕಡೆ ಹೋದ್ರೆ ಏನಾಗುತ್ತೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎನಾ. ಅದೇ ತರ ಕೊಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಸೊ ಮೈನಸ್ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಕೊಸೀಕೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ನೋಡಿ, ಇದನ್ನ ಮತ್ತೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಂದ್ರೆ ಇನ್ ಪ್ಲೇಸ್ ಆಫ್ ಕೊಸೀಕೆಂಟ್ ಸ್ಕ್ವೇರ್ ಎ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಯಾಕೆ ಮ್ಯಾಮ್ ಅಂದ್ರೆ RHS ಅಲ್ಲಿ ನೋಡಿ ಕೊಸೀಕೆಂಟ್ ಆಗ್ಲಿ ಸೀಕೆಂಟ್ ಆಗ್ಲಿ ಇಲ್ಲ. ಪ್ಲಸ್ ಸೀಕೆಂಟ್ ಏನಂತ ಬರ್ಕೋಬಹುದು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಯ್ತು. ಈಗ ಅರೇಂಜ್ ಮಾಡ್ತಾ ಹೋಗೋಣ ನೋಡಿ ಒಂದೊಂದು ಸ್ಟೆಪ್. ಇಲ್ಲಿ ಆಡ್ ಮಾಡೋಣ ನೋಡಿ, 1 ಪ್ಲಸ್ 2 3, 3 ಪ್ಲಸ್ 2 5, 5 ಪ್ಲಸ್ 1 6, 6 ಪ್ಲಸ್ 1 7 ಆಯ್ತು. ಇನ್ನು ಉಳ್ಕೊಂಡಿರೋದು ಫಸ್ಟ್ ಐ ರೈಟ್ ಇಟ್ ಆಸ್ ಟ್ಯಾನ್ ಸ್ಕ್ವೇರ್ ಎ, ಸೆಕೆಂಡ್ ಐ ಆಮ್ ಗೋಯಿಂಗ್ ಫಾರ್ ಕಾಟ್ ಸ್ಕ್ವೇರ್ ಎ. ನೋಡಿ ಪ್ರೂಫ್ ಬಂತು, ವಿಚ್ ಇಸ್ ದಿ RHS ಬಂದ್ಬಿಡ್ತು ನೋಡಿ. ನೋಡಿ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಮ್ಯಾಮ್ ಇಲ್ಲಿ ಯಾಕೆ ನಾವು ಸೈನು ಕಾಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿಲ್ಲ ಅನ್ನೋದಾದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಕಂಪ್ಲೀಟ್ 3 ಐಡೆಂಟಿಟಿ ಕಾಂಬಿನೇಷನ್ ಇದು ಎಲ್ಲ ಸ್ಕ್ವೇರ್ 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 ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಈ ಸೈನ್ ನ ಏನು ವಿ ಡಿಡ್ ನಾಟ್ ಕನ್ವರ್ಟ್ ದೆಮ್ ಇನ್ ಟು ಸೈನ್ ಅಂಡ್ ಕಾಸ್. ಕ್ಲಿಯರ್ ಆಯ್ತಾ? ಸೊ ಬಟ್ ಇಲ್ಲಿ ಮಾತ್ರ ನೋಡಿ, ಬಿಕಾಸ್ ಈ ಸ್ಕ್ವೇರ್ ಅನ್ನೋದನ್ನ ಬಿಟ್ವಿ. ಓಕೆ, ಬಿಕಾಸ್ ವಿ ಹ್ಯಾವ್ ಅ ರಿಲೇಶನ್ಶಿಪ್ ಇನ್ ದ ಐಡೆಂಟಿಟಿ. ಬಟ್ ಇಲ್ಲಿ ಟು ರಿಮೂವ್ ದಿಸ್ ಸೈನ್ ಅಂಡ್ ಕಾಸ್ ಕಂಪ್ಲೀಟ್ ವ್ಯಾನಿಶ್ ಆಗ್ಬೇಕು ನೋಡಿ, ಇದೆಯಾ ಇಲ್ಲಿ RHS ಅಲ್ಲಿ. ಸೊ ಕಂಪ್ಲೀಟ್ ವ್ಯಾನಿಶ್ಗೆ ಸೊ ಸೈನ್ ನ ಹಾಗೆ ಇಟ್ಕೊಂಡು ಕೊಸಿಕೆಂಟ್ 1 ಬೈ ಸೈನ್ ಎ, ಕಾಸ್ ಅನ್ನು ಹಾಗೆ ಇಟ್ಕೊಂಡು ಸೀಕೆಂಟ್ ನ 1 ಬೈ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಸೈನ್ ಎ ಕಾಸ್ ಎ ಡೈರೆಕ್ಟ್ಲಿ ವಿ ಟುಕ್ ನಂಬರ್ಸ್ ಅಂಡ್ ಫೈನಲಿ ಆಡ್ ಮಾಡಿದಾಗ 7 ಬಂದಿದೆ ನಂಬರ್ಸ್ ಟುಗೆದರ್. ಜೊತೆಗೆ ಈ ಐಡೆಂಟಿಟಿ ನೋಡಿ, ವಾಟ್ ಇಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ವಿಚ್ ಇಸ್ ಈಕ್ವಲ್ ಟು 1. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಖಂಡಿತ ಈಸಿ ಆಗುತ್ತೆ. ಗೋಯಿಂಗ್ ಫಾರ್ ಸೆಕೆಂಡ್ ಕ್ವೆಶ್ಚನ್. ಓಕೆ, ಈಗ ನೋಡ್ತಾ ಬನ್ನಿ, ಈಗ ಏನಿದೆ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ಏನಿದೆ. ಸೊ ಇಲ್ಲಿ 1 ಪ್ಲಸ್ ಸೈನ್ ತೀಟಾ ಬೈ 1 ಮೈನಸ್ ಸೈನ್ ತೀಟಾ, ಸೀಕೆಂಟ್ ತೀಟಾ ಪ್ಲಸ್ ಕಂಪ್ಲೀಟ್ ಐಡೆಂಟಿಟಿ ಇದೆಯಾ? ಇಲ್ಲ. ಹೇಗೆ ಹೇಳ್ತೀರಾ ಮ್ಯಾಮ್? ಎಸ್ ಹೌದು, ಸೀಕೆಂಟ್ ಟು ಟ್ಯಾನು ಐಡೆಂಟಿಟಿ ಹೌದು, ಬಟ್ ಸೈನ್ ಇದೆ ಇದ್ರ ಜೊತೆಗೆ. ಸೈನ್ ಜೊತೆ ಕಾಸ್ ಇದ್ದಿದ್ರೆ ಓಕೆ ಏನೋ ಒಂದು ನೋಡ್ಬೋದಾಗಿತ್ತು, ಬಟ್ ಒಂದೇ ಸೈನ್ ಇದೆ, ಸೀಕೆಂಟ್ ಟು ಟ್ಯಾನ್ ಇದೆ, ಕಂಪ್ಲೀಟ್ ಐಡೆಂಟಿಟಿ ಅಲ್ಲ. ಇಲ್ಲ ಒಂದು ಐಡೆಂಟಿಟಿ ಇರಬೇಕು, ಇಲ್ಲ 2 ಐಡೆಂಟಿಟಿ ಕಂಬೈನ್ ಆಗಿರ್ಬೇಕು. ಇಲ್ಲಿ ಯಾವುದು ಕಂಬೈನ್ ಇಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. LHS ನ ಬರ್ಕೋತೀವಿ. LHS ಅಲ್ಲಿ ಏನಿದೆ, 1 ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ತೀಟಾ. ಆಲ್ರೆಡಿ ಸೈನ್ ಅಲ್ಲಿ ಇದೆಯಲ್ಲ ಮ್ಯಾಮ್? ಎಸ್, ಆಲ್ರೆಡಿ ಇಲ್ಲಿ ಕೊಟ್ಟಿರೋ ಅಂತ LHS ಸೈನ್ ಅಲ್ಲಿ ಇದೆ. ಸೈನ್ ಅಥವಾ ಕಾಸ್ ಅಂತ ಹೇಳಿದ್ವಿ, ಸೈನು ಕಾಸ್ಗೆ ಕನ್ವರ್ಟ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಮುಂದಕ್ಕೆ ಏನ್ ಮಾಡಬಹುದು ಅನ್ನೋದಾದ್ರೆ ನೋಡಿ, ದ ಸೇಮ್ ವ್ಯಾಲ್ಯೂ ಇಫ್ ಯು ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸೈನ್. See 1 plus ಇದೆ, 1 plus sin theta, 1 minus sin theta. Same thing you are having opposite sign, plus and minus. So here you have to go for rationalizing the denominator. ಬರಿಬೇಕಿಲ್ಲಿ rationalize ಹೋಗ್ತೀವಿ. ಈ ತರ ಇದ್ದಾಗ rationalize the denominator ಮಾಡ್ಬೇಕು. ಬಿಕಾಸ್ ನೋಡಿ ಇಲ್ಲಿ ಇರೋಂಥದ್ದು ಯಾಕೆ ಮ್ಯಾಮ್ ಡಿನಾಮಿನೇಟರ್ ನ್ಯೂಮರೇಟರು ಮಾಡ್ಬೋದಲ್ಲ ಅಂತ ಕೆಲವರು ಡೌಟ್ ಬರುತ್ತೆ. ಎಸ್, ಇಲ್ಲಿ ನೋಡಿ ಇದೇ ಕ್ವೆಶ್ಚನ್ 1 ಬೈ ಅಂತಿದ್ರೆ ಯು ಕ್ಯಾನ್ ಗೋ ಫಾರ್ ನ್ಯೂಮರೇಟರ್. ಕ್ಲಿಯರ್ ಆಯ್ತಾ? ಬರೀ ಯು ಹ್ಯಾವ್ ನ್ಯೂಮರೇಟರ್ ಇರೋದ್ರಿಂದ ಯು ಗೋ ಫಾರ್ ಡಿನಾಮಿನೇಟರ್. ಅರ್ಥ ಆಗ್ತಿದ್ಯಾ? ಇಲ್ಲಿ ಫ್ರಾಕ್ಷನ್ ಅಲ್ಲಿ ನಿಮ್ಗೆ ಲೈಕ್ ಯು ವಿಲ್ ಗೆಟ್ ಅ ನ್ಯೂಮರೇಟರ್ ಡಿನಾಮಿನೇಟರ್. ಸೊ ಇಲ್ಲಿ ಯು ಹ್ಯಾವ್ ಓನ್ಲಿ ದ ನ್ಯೂಮರೇಟರ್, ಯು ಡೋಂಟ್ ಹ್ಯಾವ್ ಎನಿ ಡಿನಾಮಿನೇಟರ್. ಹಾಗಾದ್ರೆ ಸೊ ಬರೀ ನ್ಯೂಮರೇಟರ್ ಇದ್ರೆ rationalize ದಿ ಡಿನಾಮಿನೇಟರ್. ನಿಮಗೆ ಇಫ್ ಯು ಆರ್ ಹ್ಯಾವಿಂಗ್ ದ ರೆಸಿಪ್ರೋಕಲ್ 1 ಬೈ ಅಥವಾ ಸಮಥಿಂಗ್ ಇಟ್ ಈಸ್ ಇನ್ ದ ಡಿನಾಮಿನೇಟರ್, rationalize ದಿ ನ್ಯೂಮರೇಟರ್. ಈಗ ನೋಡಿ ಇಫ್ ಯು ಆರ್ ಹ್ಯಾವಿಂಗ್ ಓನ್ಲಿ ದಿಸ್ ಮಚ್, ಸೊ rationalize ದಿ ಡಿನಾಮಿನೇಟರ್ ಬೈ ಹೇಗೆ ಮಾಡಬೇಕು, ಇದರ ಆಪೋಸಿಟ್ ಸೈನ್ ತಗೋಬೇಕು, ಬೈ 1 ಪ್ಲಸ್ ಸೈನ್ ತೀಟಾ ಇಂದ ಮಾಡಬೇಕು. ಸೊ ಹಾಗಾದ್ರೆ ಏನಾಗುತ್ತೆ ನೋಡಿ, 1 ಪ್ಲಸ್ ಸೈನ್ ತೀಟಾ ಹಾಗೆ ಇರುತ್ತೆ, 1 ಮೈನಸ್ ಸೈನ್ ತೀಟಾ ಇರುತ್ತೆ. ಸೊ ಐ ಆಮ್ ಮಲ್ಟಿಪ್ಲೈಂಗ್ 1 ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ತೀಟಾ. ಸೊ ಅಬ್ಸರ್ವ್ ನ್ಯೂಮರೇಟರ್ 1 ಪ್ಲಸ್ ಸೈನ್ ತೀಟಾ ಇಂಟು 1 ಪ್ಲಸ್ ಸೈನ್ ತೀಟಾ, 1 ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು ಹೇಗಿದೆ ನೋಡಕ್ಕೆ 1 ನೋಡಿ ಅಬ್ಸರ್ವ್ ಮಾಡಿ ಹೇಗಿದೆ 1 ಮೈನಸ್ ಸೈನ್ ತೀಟಾ 1 ಪ್ಲಸ್ ಸೈನ್ ತೀಟಾ ಅಂತಂದ್ರೆ ಏನಾಯ್ತು, ಇಟ್ ಇಸ್ ಲುಕಿಂಗ್ ಲೈಕ್ a ಪ್ಲಸ್ b, ಓಕೆ, ಇಂಟು a ಮೈನಸ್ b ವಿಚ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಆ ಥರ ಬರಿದ್ರೆ ಏನಾಗುತ್ತೆ 1 ಸ್ಕ್ವೇರ್ 1 ವಿಚ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ತೀಟಾ. ಸಿ ಸೈನ್ ಸ್ಕ್ವೇರ್ ತೀಟಾ. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಇದನ್ನ ಯಾವ ತರ ನಾವು ಕನ್ವರ್ಟ್ ಮಾಡಬಹುದು. ಹೋಲ್ ಸ್ಕ್ವೇರ್ ಇದೆ, ಇದನ್ನ ಹೋಲ್ ಮಾಡ್ಬೇಕು ಇವಾಗ ನಾನು ಇದನ್ನ. So I am keeping it as 1 plus sin theta as it is. But can we change this 1 minus sin square theta as cos square theta? ಮಾಡಬಹುದಾ? ಇಲ್ಲಿ ನೋಡಿ ಕಂಪ್ಲೀಟ್ ಇಲ್ಲಿ ಡಿನಾಮಿನೇಟರ್ ಕ್ಯಾನ್ಸಲ್ ಆಗ್ಬೇಕು ನನಗೆ. ಸೊ ಇದನ್ನ
So you have an identity sin square theta plus cos square theta is equal to 1. So you want only, if I send this side, so again I took cos square theta is equal to 1 minus sin square theta. So 1 minus sin square theta, we can write it as cos square theta. This is whole square. ಈಗ ನೋಡಿ ನಿಮ್ಗೆ ಒಂದು ಐಡೆಂಟಿಟಿ ಗೊತ್ತಿದೆ, a ಪವರ್ m b ಪವರ್ m, ಯು ಕ್ಯಾನ್ ರೈಟ್ ಇಟ್ ಆಸ್ a ಬೈ b ಹೋಲ್ ಪವರ್ m. ಇದನ್ನೇನು ಬರೆಯೋದು ಬೇಡ, ಬಟ್ ಡೈರೆಕ್ಟ್ ಆಗಿ ಇದನ್ನ ನಾನು ಏನಂತ ಬರ್ಕೋಬಹುದು, ಅಬ್ಸರ್ವ್, ಇಲ್ಲಿ ಬರೀತಿದ್ದೀನಿ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಕಂಪ್ಲೀಟ್ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ನೋಡಿ ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಮಾಡಿದ್ವಿ. ಈಗ ಜಸ್ಟ್ ವಿ ವಿಲ್ ವಿತಿನ್ ಅ ಬ್ರಾಕೆಟ್, ಈಗ ನೋಡಿ ಈ ಸ್ಕ್ವೇರ್ ಅನ್ನೋದು ಬಂದಾಯ್ತು ಇಲ್ಲಿ. ಸೊ ವಿತಿನ್ ಅ ಬ್ರಾಕೆಟ್ ನಾವು ಸಿಂಪ್ಲಿಫೈ ಮಾಡೋಣ. ಈ ಕಾಸ್ ಥೀಟಾ ಐ ವಿಲ್ ಸಪ್ರೇಟ್ ಇಟ್. ನೋಡಿ 1 ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ನೋಡಿ 1 ಬೈ ಕಾಸ್ ಥೀಟಾ ಅಂದ್ರೆ ಏನು, ಸೀಕೆಂಟ್ ಥೀಟಾ, ಪ್ಲಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್. ಸಿ ವಿಚ್ ಇಸ್ ಅನ್ RHS ಬಂತು ನೋಡಿ, ಅರ್ಥ ಆಗ್ತಿದ್ಯಾ? ಸೊ ಈ ತರ ಇದ್ರೆ ಅಂದ್ರೆ ಸೇಮ್ ಟರ್ಮ್ ಯು ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸೈನ್, ಈ ತರ ಇದ್ರೆ ರ್ಯಾಷನಲೈಸಿಂಗೇ ಅನ್ನೋದು ತಲೆಯಲ್ಲಿ ಇರಬೇಕು. ಕ್ಲಿಯರ್ ಆಯ್ತಾ? ರ್ಯಾಷನಲೈಸ್ ನ್ಯೂಮರೇಟರ್ ಮಾಡಬೇಕಾ ಡಿನಾಮಿನೇಟರ್ ಮಾಡಬೇಕಾ ಅನ್ನೋ ಡೌಟ್ ಬಂದ್ರೆ ನೋಡಿ ಒಂದೇ ಟರ್ಮ್ ಈ ತರ ಅಂದ್ರೆ ಯಾವುದೇ ಫ್ರಾಕ್ಷನ್ಸ್ ಇಲ್ದೇನೆ ಒಂದೇ ಟರ್ಮ್ ಇದ್ರೆ ರ್ಯಾಷನಲೈಸ್ ದಿ ಡಿನಾಮಿನೇಟರ್. ಇಲ್ಲ ಫ್ರಾಕ್ಷನ್ ಇತ್ತು ಅಂತಂದ್ರೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇತ್ತು ಅನ್ನೋದಾದ್ರೆ ಲೈಕ್ 1 ಬೈ 2 ಬೈ ಅಥವಾ ಸಮಥಿಂಗ್ ಸೈನ್ ಥೀಟಾ ಬೈ ಅಂತಿದ್ದಾಗ ಯು ರ್ಯಾಷನಲೈಸ್ ದಿ ನ್ಯೂಮರೇಟರ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಪ್ರಾಕ್ಟೀಸ್. ಆಮೇಲೆ ನೀವು ಇಲ್ಲಿ ಯಾವ್ಯಾವ ಐಡೆಂಟಿಟಿ ಯೂಸ್ ಮಾಡ್ತೀರಾ ಪ್ರತಿಯೊಂದನ್ನು ಮೆನ್ಷನ್ ಮಾಡಲೇಬೇಕು ನೀವು. ಕ್ಲಿಯರ್ ಆಯ್ತಾ? ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಯಾ, ಈಗ ನೋಡಿ, ಈಗ ಅಬ್ಸರ್ವ್ ಮಾಡೋಣ. ಈಸ್ ಇಟ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಐಡೆಂಟಿಟಿ? ನೋ, ಸ್ಕ್ವೇರ್ ಅನ್ನೋದು ಇಲ್ವೇ ಇಲ್ಲ, ಐಡೆಂಟಿಟಿ ರಿಲೇಟೆಡ್ ಅಲ್ಲ. ಜೊತೆಗೆ ಕಾಸು ಸೈನು ಕೊಸಿಕೆಂಟ್ ಎಲ್ಲ ಮಿಕ್ಸಪ್ ಆಗಿದೆ. ಹಾಗಾದ್ರೆ ನಾವಿಲ್ಲಿ ಐಡೆಂಟಿಟಿ ರಿಲೇಟೆಡ್ ಆಗಿ ವಿ ಕಾಂಟ್ ಗೋ, ವಿ ಹ್ಯಾವ್ ಟು ಕನ್ವರ್ಟ್ LHS in terms of sin and cos. ಈಗ LHS ಬರ್ಕೋತೀನಿ ನೋಡಿ. LHS ಏನು ಕೊಟ್ಟಿದ್ದಾರೆ, ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಓಕೆ, ಇದೇ ತರ ಇನ್ನೊಂದಿದೆ ಲೈಕ್ 2 ಸೀಕೆಂಟ್ ಥೀಟಾ ಬರುತ್ತೆ. ಆಕ್ಚುಲಿ ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ನಾನೊಂಚೂರು 2 ಕೊಸಿಕೆಂಟ್ ಥೀಟಾ ಅಂತ ಚೇಂಜ್ ಮಾಡಿದ್ದೀನಿ. ನೋಡಿ ಒಂದ್ಸರಿ ಟೆಕ್ಸ್ಟ್ ಬುಕ್ ಅಲ್ಲಿ ಸೇಮ್ ಕ್ವೆಶ್ಚನ್ ಇದೆ, ಇದೇ ತರ ಸ್ವಲ್ಪ ಚೇಂಜಸ್ ಇದೆ. 1 ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬೈ 1 ಪ್ಲಸ್, ಈ ತರ ಚೇಂಜಸ್. ಬಟ್ ಈ 2 ಕೊಸಿಕೆಂಟ್ ಥೀಟಾ ಬದಲು 2 ಸೀಕೆಂಟ್ ಥೀಟಾ ಅಂತಿದೆ. ಓಕೆ, ದ ಸೇಮ್ ಥಿಂಗ್ ಹ್ಯಾವ್ ಚೇಂಜ್ ಲೈಕ್ ದಿಸ್. ಈಗ ನಮ್ಮ ಪ್ರಕಾರ ಏನು, ವಿ ಹ್ಯಾವ್ ಟು ಕನ್ವರ್ಟ್ LHS ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ಬಟ್ ಆಲ್ರೆಡಿ ಸೈನ್ ಅಂಡ್ ಕಾಸ್ ಅಲ್ಲೇ ಇದೆ, ವಿ ನೋ ನೀಡ್ ಟು ಕನ್ವರ್ಟ್. ಹಾಗಾದ್ರೆ ವಿ ಹ್ಯಾವ್ ಟು ಗೋ ಫಾರ್ ಬೇಸಿಕ್ ಆಪರೇಷನ್. ಫಸ್ಟ್ ಏನ್ ಮಾಡ್ತೀರಾ, ಈ ತರ if you are having like 2 fractions, go for LCM. LCM ಏನಾಗುತ್ತೆ, the same thing remains, sin theta into 1 plus cos theta ಉಳ್ಕೊಳ್ಳುತ್ತೆ. ಈಗ ನೋಡಿ ಇಲ್ಲಿ sin theta into sin theta, sin square theta, 1 plus cos theta into 1 plus cos theta, 1 plus cos theta whole square. ಈಗ ನೋಡ್ತಾ ಬರೋಣ, sin square theta ಹಾಗೆ ಇಟ್ಕೋತೀನಿ. ಸೊ ಇದನ್ನ ನೋಡಿ ಅಬ್ಸರ್ವ್ ಮಾಡಿ, ಇದು ಹೌ ಇಟ್ ಇಸ್ ಲುಕಿಂಗ್ ಲೈಕ್ a plus b whole square. ಏನಾಗುತ್ತೆ, a square plus b square plus 2ab. ಹಾಗಾದ್ರೆ a ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ 1, b ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2ab ಅಂದ್ರೆ 2 ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಈಗ ಸಿಂಪ್ಲಿಫೈ ಮಾಡೋಣ. ನೋಡಿ ಇದನ್ನ ರಿಅರೇಂಜ್ ಮಾಡ್ಕೋತೀನಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಒಂದ್ ಕಡೆ ಬರ್ಕೋತೀನಿ, ಪ್ಲಸ್ 1 ಪ್ಲಸ್ 2 ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಕ್ಲಿಯರ್ ಆಯ್ತಾ? Now let us simplify. What is the value of this? ಇದರ ವ್ಯಾಲ್ಯೂ ಏನು, sin square theta plus cos square theta. sin square theta plus cos square theta is equal to 1. ಹಾಗಾದ್ರೆ ನಾನು ಆ ಪ್ಲೇಸ್ ಅಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 1 plus 1 plus 2 cos theta divided by sin theta into 1 plus cos theta. ಕ್ಲಿಯರ್ ಆಯ್ತಾ? Now 1 plus 1 2 plus 2 cos theta divided by sin theta into 1 plus cos theta. So ಇದರಲ್ಲಿ 2 ಕಾಮನ್ ತೆಗಿಬೋದಾ ನ್ಯೂಮರೇಟರ್? If I take 2 common, it remains 1 plus cos theta into sin theta into 1 plus cos theta. ನೋಡಿ ಸೇಮ್ ಬಂತು, 1 plus cos theta 1 plus cos theta ಕ್ಯಾನ್ಸಲ್. ಇದನ್ನೇನಂತ ಬರಿಬೋದು, 2 into 1 by sin theta. So 2 remains as it is. 1 by sin theta is cosecant theta. ನೋಡಿ ಬಂತು ಫೈನಲ್ ಆನ್ಸರ್. ನೋಡಿ ಇಲ್ಲಿ ಬೇಸಿಕ್ಸ್ ಗೊತ್ತಿರಬೇಕು. ಅಂದ್ರೆ ನೋಡಿದ ತಕ್ಷಣ ನಾನು ಯಾವ ಐಡೆಂಟಿಟಿ ಕನೆಕ್ಟ್ ಮಾಡಬೇಕು, ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್, ಅಥವಾ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಈ ತರ ಥಿಂಕ್ ಮಾಡಬೇಕು. ಜೊತೆಗೆ ಇಲ್ಲಿ ಬರುವಂತ ಐಡೆಂಟಿಟಿ ಬಗ್ಗೆನೂ ಯೋಚನೆ ಮಾಡಬೇಕು.
ನೋಡಿ ಎರಡೂ ಬರುತ್ತೆ, ಬೇಸಿಕ್ ಐಡೆಂಟಿಟಿನೂ ಬರುತ್ತೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿನೂ ಬರುತ್ತೆ. ಸೊ ಇಲ್ಲಿ ಯೂಸ್ ಮಾಡಿರೋ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇದು, ಬೇಸಿಕ್ ಐಡೆಂಟಿಟಿ ಇದು. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇದೇ ಕ್ವೆಶನ್ ಇದೆ, ಒಂದ್ಸರಿ ನೋಡಿ ಇದೇ ಫಾರ್ಮ್ಯಾಟ್ ಅಲ್ಲಿ ಅದನ್ನ ಸಾಲ್ವ್ ಮಾಡಿ 2 secant θ ಬಂತಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ. ಕ್ಲಿಯರ್ ಆಯ್ತಾ? ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ಯಾ 1 plus cos theta divided by 1 minus cos theta minus 1 minus cos theta divided by 1 plus cos theta ಅಂತ ಇದೆ. ಅರ್ಥ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಟೇಕ್ LHS. ಸೊ ಕಾಸು ಕಾಟು ಕೊಸಿಕೆಂಟ್ ಎಲ್ಲ ಇದೆ. ಸೊ ವಿ ಕಾಂಟ್ ಗೋ ಫಾರ್ ಐಡೆಂಟಿಟಿ ರಿಲೇಟೆಡ್ ಅಲ್ಲ, ವಿ ಹ್ಯಾವ್ ಟು ಕನ್ವರ್ಟ್ LHS ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ಬರ್ಕೊಳ್ತೀನಿ ನೋಡಿ. 1 plus cos theta divided by 1 minus cos theta minus 1 minus cos theta 1 plus cos theta. ಈಗ ಆಲ್ರೆಡಿ ಸೈನು ಕಾಸ್ ಅಂದ್ರೆ ಕಾಸ್ ಅಲ್ಲಿ ಕನ್ವರ್ಟ್ ಆಗಿದೆ. ಸೊ ವಿ ಕ್ಯಾನ್ ಅಬ್ಸರ್ವ್ ಓನ್ಲಿ ದ ಬೇಸಿಕ್ ಐಡಿ. ಸೊ ವಿ ಕ್ಯಾನ್ ಅಪ್ಲೈ ಓನ್ಲಿ ಬೇಸಿಕ್ ಐಡೆಂಟಿಟೀಸ್. ಏನ್ ಮಾಡ್ತೀವಿ, ಫಸ್ಟ್ LCM ಹೋಗ್ತೀವಿ. ಯಾವಾಗಲೂ ಈ ತರ ಫ್ರಾಕ್ಷನ್ ಇದ್ದಾಗ LCM ಅಂದ್ರೆ ದ ಸೇಮ್ ಥಿಂಗ್ ಯು ಹ್ಯಾವ್ ಟು ಕನ್ಸಿಡರ್ 1 minus cos theta into 1 plus cos theta. ಇಲ್ಲಿ ನೋಡಿ 1 plus cos theta into 1 plus cos theta 1 plus cos theta whole square minus 1 minus cos theta into 1 minus cos theta 1 minus cos theta whole square. ಈಗ ನೋಡಿ ಎಷ್ಟೆಲ್ಲ ಐಡೆಂಟಿಟಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವೆರಡನ್ನು ನೋಡಿದ್ರೆ ಏನಾಗುತ್ತೆ, a plus b whole square ಏನಾಯ್ತು, a square plus b square plus 2ab. ನೋಡಿ ಇದನ್ನ ನೋಡಿದ್ರೆ a minus b whole square a square plus b square minus 2ab. ಡಿನಾಮಿನೇಟರ್ ನೋಡಿ ಇದು ಯಾವ ತರ ಇದೆ, a plus b into a minus b which is equal to a square minus b square. ಮ್ಯಾಮ್ ಇವೆಲ್ಲ ಬರೀಲೇಬೇಕಾ? ಎಸ್, ಬರೀಲೇಬೇಕು. ಕ್ಲಿಯರ್ ಇದೆ? ಯಾರು ಅದೇ ಹೇಳಿದ್ನಲ್ಲ, ಔಟ್ ಆಫ್ ಔಟ್ ಅಂತಂದ್ರೆ ಎಲ್ಲೂ ನಿಮಗೆ ಚಾನ್ಸ್, ನೀವು ಯಾವ ಚಾನ್ಸ್ ತಗೊಳ್ಬಾರ್ದು. ಹೇಳಿದ್ನಲ್ಲ, ಅಲ್ಲಿ ಪಕ್ಕದಲ್ಲಿ ಬರೆದು ಬಿಡಿ ಅಷ್ಟೇ. ನೀವು ಏನು ಐಡೆಂಟಿಟಿ ಯೂಸ್ ಮಾಡ್ತಿದ್ರೆ ರೈಟ್ ಇಟ್ ಅಷ್ಟೇ. ಸೊ ಫಸ್ಟ್ ಅಪ್ಲೈ ಮಾಡೋಣ. a plus b whole square ಅಂತಂದ್ರೆ ಏನಾಯ್ತು, a square ಅಂದ್ರೆ 1 square ಪ್ಲಸ್ b square ಅಂದ್ರೆ cos square theta. ಓಕೆ, ಪ್ಲಸ್ 2ab ಅಂತಂದ್ರೆ ಪ್ಲಸ್ 2 cos a ಆಯ್ತು, ಅಥವಾ cos theta. ಮೈನಸ್ ಆಫ್ ಮಾಡೋಣ, ಇಲ್ಲಿ ಮೈನಸ್ ಆಫ್ ಬರೋಣ. So it is a square 1 cos square, it is cos square theta, again minus 2 cos theta ಬರುತ್ತೆ. ಕ್ಲಿಯರ್ ಆಯ್ತಾ? ಡಿವೈಡೆಡ್ ಬೈ ಇದು ನೋಡಿ, ಇದನ್ನ ಏನಂತ ಬರಿಬೋದು, 1 minus cos square theta. ಈಗ ಸಿಂಪ್ಲಿಫೈ ಮಾಡೋಣ. 1 plus cos square theta plus 2 cos theta ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, ಮೈನಸ್ ಇಂಟು 1 minus 1 ಮೈನಸ್ ಇಂಟು ಪ್ಲಸ್ ಮೈನಸ್ cos square theta, again minus into minus plus 2 cos theta divided by 1. ಆಕ್ಚುಲಿ ಇದನ್ನೇನಂತ ಚೇಂಜ್ ಮಾಡ್ಬೋದು, 1 minus cos square theta ನಾನು sin square theta ಅಂತ ಬರ್ಕೋತೀನಿ. ಸೊ ಐಡೆಂಟಿಟಿ ಯಾವ್ದು ಯೂಸ್ ಮಾಡ್ತೀನಿ, sin square theta plus cos square theta is equal to 1. ಈಗ ನೆಕ್ಸ್ಟ್ ನೋಡಿ, ನಂಗೆ ಬರೀ sin square theta ಅಂದ್ರೆ ಏನಾಗುತ್ತೆ, 1 minus cos square theta. ನೋಡಿ ಇದನ್ನ ಈ ಕಡೆ ಕಳಿಸ್ತೀನಿ. ಸೊ ಈ ಐಡೆಂಟಿಟಿ ಇನ್ಸ್ಟೆಡ್ ಆಫ್ 1 minus cos square theta I wrote it as sin square. ಈಗ ನೋಡಿ ಪ್ಲಸ್ 1 minus 1 ಕ್ಯಾನ್ಸಲ್, ಪ್ಲಸ್ cos square minus cos square ಕ್ಯಾನ್ಸಲ್. ಈಗ ಫೈನಲ್ ಆಗಿ ಉಳ್ಕೊಂಡಿರೋದೇನು, 2 cos theta plus 2 cos theta ಏನಾಯ್ತು, 4 cos theta ಆಯ್ತು. ಕ್ಲಿಯರ್? ಡಿವೈಡೆಡ್ ಬೈ sin square theta ಆಯ್ತು. ಓಕೆ, ಈಗ ನಾನು ಇದನ್ನ ಡಿಫ್ರೆಂಟ್ ಮಾಡ್ತೀನಿ, ಸಪ್ರೇಟ್ ಮಾಡ್ತೀನಿ. ನೋಡಿ ಫಸ್ಟ್ ಇದನ್ನ ಸಪ್ರೇಟ್ ಹೇಗೆ ಮಾಡ್ತೀನಿ ಅನ್ನೋದಾದ್ರೆ, ಫಸ್ಟು 4 cos theta by sin theta ಅಂತ ತಗೊಳ್ತೀನಿ, ಇಂಟು 1 by sin theta ಅಂತ ಬರ್ಕೋತೀನಿ. ನೋಡಿ sin theta ಇಂಟು sin theta sin square theta. 4 cos by sin ಅಂದ್ರೆ ಏನು, cot theta. 1 by sin ಅಂದ್ರೆ ಏನು, cosecant theta. ಬಂತು ನೋಡಿ RHS. ಇಷ್ಟೇ, ಸಿಂಪಲ್. ಅಂದ್ರೆ ಈ ತರ ಇಲ್ಲಿ ರ್ಯಾಷನಲೈಸ್ ಬೇಡ, ಬಿಕಾಸ್ ಆಲ್ರೆಡಿ 2 ಫ್ರಾಕ್ಷನ್ ಇರೋದ್ರಿಂದ LCM ತಗೊಂಡ್ರೆ ಅಲ್ಲೇ ನಿಮ್ಗೆ ಬೇಸಿಕ್ ಐಡೆಂಟಿಟಿ ಬಂದ್ಬಿಡುತ್ತೆ. ಅಪ್ಲೈ ಮಾಡಿದ್ರೆ ನೀವು ಹೇಳಿದ್ನಲ್ಲ, ಒಂದು ಐಡೆಂಟಿಟಿ, ಒಂದು ಬೇಸಿಕ್ ಐಡೆಂಟಿಟೀಸ್ ಮತ್ತೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಪ್ಲೈ ಅಂದ್ರೆ ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಥಿಂಕಿಂಗ್ ಬೇಕು. ಅಂದ್ರೆ ನನಗೆ RHS ಬರಬೇಕು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನಾನು ಬೇಕು ಅಂತ ಯು ಹ್ಯಾವ್ ಟು ಥಿಂಕ್. ಕ್ಲಿಯರ್ ಆಯ್ತಾ? ಸೊ ಹಿಯರ್ ವಿ ಗಾಟ್ 4 cot theta into cosecant theta. ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ಎಸ್ ನೋಡಿ, ಇದೊಂದು ಬೋರ್ಡ್ ಎಕ್ಸಾಮ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್ ಇದು. ಇಫ್ x is equal to r sin a cos b, y is equal to r sin a sin b, z is equal to r cos a, prove that x square plus y square plus z square is equal to r square. ನಿಜವಾಗ್ಲೂ ಕೇಳ್ತಾರ ಮ್ಯಾಮ್ ಅಂತ ನಿಮ್ಗೆ ಡೌಟ್ ಇರ್ಬೋದು, ಬಟ್ ಎಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ನೋಡಿ ಇವಾಗ ಪ್ರೂವಿಂಗ್ ಅಲ್ಲಿ ಈ LHS ತಗೊಳ್ಳೋಣ. ಓಕೆ, ಈ LHS ಏನಿದೆ, x square plus y square plus z square. x ಅಂತಂದ್ರೆ ನೋಡಿ, x ಜಾಗದಲ್ಲಿ ಕಂಪ್ಲೀಟ್ ಏನು ತಗೊಳ್ಬೇಕು ನೀವು, r sin a cos b ಹೋಲ್ ಸ್ಕ್ವೇರ್ ಪ್ಲಸ್ y ಜಾಗದಲ್ಲಿ ಏನಿದೆ
ಆರ್ ಸೈನ್ ಎ ಸೈನ್ ಬಿ ಹೋಲ್ ಸ್ಕ್ವೇರ್. ಓಕೆ, ಪ್ಲಸ್ ಝೆಡ್ ಜಾಗದಲ್ಲಿ ಆರ್ ಕಾಸ್ ಎ ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಯಾವುದೇ ಐಡೆಂಟಿಟಿ ಅಪ್ಲೈ ಆಗಲ್ಲ. ಎ ಪ್ಲಸ್ ಬಿ ಎಲ್ಲ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಜಸ್ಟ್ ಸ್ಕ್ವೇರ್ ಮಾಡೋಣ. ಆರ್ ಸ್ಕ್ವೇರ್ ಆಗುತ್ತೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ, ಕಾಸ್ ಸ್ಕ್ವೇರ್ ಬಿ ಆಗುತ್ತೆ. ನೋಡ್ತಾ ಬನ್ನಿ. ಅದೇ ತರ ಇಲ್ಲಿ ಆರ್ ಸ್ಕ್ವೇರ್ ಆಗುತ್ತೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ, ಸೈನ್ ಸ್ಕ್ವೇರ್ ಬಿ ಆಗುತ್ತೆ. ಪ್ಲಸ್ ಇದೇನಾಗುತ್ತೆ ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಕ್ಲಿಯರ್ ಆಯ್ತಾ? ಈಗ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಲೆಟ್ ಅಸ್ ಗೋ ಒನ್ ಬೈ ಒನ್. ಇಲ್ಲಿ ನೋಡ್ತಾ ಬನ್ನಿ, ಇವೆರಡರಲ್ಲಿ ನಾನು ಏನನ್ನು ಕಾಮನ್ ತೆಗಿಬಹುದು. ಫಸ್ಟ್ ಇವೆರಡು ತಗೊಳ್ಳೋಣ. ಲೆಟ್ ಅಸ್ ಲೀವ್ ಇಟ್ ದಸ್. ಇವೆರಡರಲ್ಲಿ ನಾನು ಏನ್ ಕಾಮನ್ ತೆಗಿಬಹುದು ಅಂತ ನೋಡ್ತಾ ಬಂದ್ರೆ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಕಾಮನ್ ತೆಗಿಬಹುದಾ? ನೋಡಿ, ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಕಾಮನ್ ತಗೊಂಡ್ರೆ ಉಳ್ಕೊಳ್ಳೋದೇನಾಗತ್ತೆ ಕಾಸ್ ಸ್ಕ್ವೇರ್ ಬಿ ಪ್ಲಸ್ ಸೈನ್ ಸ್ಕ್ವೇರ್ ಬಿ. ಎರಡು ನೋಡಿ ಸೇಮ್ ತೀಟಾ. ಸೊ ಹಾಗಾದ್ರೆ ಐಡೆಂಟಿಟಿ ನಮ್ಗಿರೋದೇನು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಸೊ ಇದನ್ನ ಹಾಗೆ ಬರ್ಕೊಳ್ಳೋಣ. We don't need to change this one. So what is the value of this? 1 ಆಗೋಯ್ತು. So r square sin square a into 1 plus r square cos square a. So ಇಲ್ಲಿ ನೋಡಿ, if you multiply with 1 you will get the same answer. r square sin square a plus r square cos square a. So ಇವೆರಡರಲ್ಲಿ ಕಾಮನ್ ಏನ್ ತೆಗಿಬಹುದು? r square. ಅಗೇನ್ ಏನ್ ಬರುತ್ತೆ sin square a plus cos square a. ಓಕೆ, ಸೊ ವಾಟ್ ಇಸ್ ದ ಸಿಂಪ್ಲಿಫಿಕೇಶನ್? ಮತ್ತೆ ಇಲ್ಲೇನ್ ಬಂತು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ 1. ಸೊ ಫೈನಲಿ ಆರ್ ಸ್ಕ್ವೇರ್ ಇಂಟು 1. ಸೊ ಫೈನಲಿ ಯು ಗಾಟ್ ಆರ್ ಸ್ಕ್ವೇರ್ ವಿಚ್ ಇಸ್ ದಿ ಆರ್ ಎಚ್ ಎಸ್. ನೋಡಿ ಆರ್ ಎಚ್ ಎಸ್ ಬಂತು. ಕ್ಲಿಯರ್ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ನಾವು ಸಿಂಪಲ್ ಆಗಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಲ್ಲ, ಎ ಮೈನಸ್ ಬಿ ಇಲ್ಲ, ಎ ಸ್ಕ್ವೇರ್ ಯಾವ ಐಡೆಂಟಿಟಿನೂ ಇಲ್ಲ. ಜಸ್ಟ್ ನಾವು ಎವ್ರಿಥಿಂಗ್ ವಿ ಹ್ಯಾವ್ ಸ್ಕ್ವೇರ್ಡ್ ಕಾಮನ್ ನೋಡ್ಕೊಳ್ತಾ ಬಂದ್ವಿ. ನೋಡಿ ಮ್ಯಾಮ್ ಇದ್ರಲ್ಲಿ ಆಗಲ್ವಾ? ಫಸ್ಟ್ ಇವೆರಡರಲ್ಲಿ ನೋಡಿ, ಇವೆರಡರಲ್ಲಿ ನೀವು ಯಾವುದೇ ಕಾಮನ್ ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಕಾಸ್ ಸ್ಕ್ವೇರ್ ಇದೆ, ಸೈನ್ ಸ್ಕ್ವೇರ್ ಇದೆ, ಯಾವುದೇ ಕಾಮನ್. ಸೊ ಫಸ್ಟ್ ವಿ ವೆಂಟ್ ಫಾರ್ ದಿಸ್ ಬಿಕಾಸ್ ಬೋತ್ ಆರ್ ಹ್ಯಾವಿಂಗ್ ಸೈನ್ ಎ, ಸೊ ಸೈನ್ ಸ್ಕ್ವೇರ್ ಎ. ಅವಾಗ ನಮಗೆ ಇಲ್ಲಿ ಒಂದು ಐಡೆಂಟಿಟಿ ಇಲ್ಲೊಂದ್ಸರಿ ಅಪ್ಲೈ ಮಾಡಿದ್ವಿ, ಇಲ್ಲೊಂದ್ಸರಿ ಅಪ್ಲೈ ಮಾಡಿದ್ವಿ. ಸೊ ಫೈನಲಿ ವಿ ಗಾಟ್ ದಿ ಆರ್ ಎಚ್ ಎಸ್. ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕಾಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್. ನೋಡಿ ನೆಕ್ಸ್ಟ್ ಕ್ವೆಶ್ಚನ್. Cot theta minus tan theta is equal to 2 cos square theta minus 1 divided by sin theta into cos theta. Yes, identity na illa. Nodi cot ide, tan ide, sin ide, cos ide. So ನಾವೇನ್ ಮಾಡಬೇಕು? We have to convert each and everything in terms of sin and cos. LHS ಬರ್ಕೊಳ್ಳೋಣ. LHS ಏನಿದೆ? cot theta minus tan theta ಅಂತಿದೆ. ಈಗ cot ಅನ್ನು ನೀವೇನಂತ ಬರ್ಕೋತೀರಾ? cos theta divided by sin theta. Again minus ಟ್ಯಾನ್ ಥೀಟಾ ಏನಂತ ಬರ್ಕೋತೀರಾ? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಈಗ ಅಗೇನ್ ಈ ತರ ಎರಡು ಫ್ರಾಕ್ಷನ್ ಬಂದಾಗ ಏನ್ ಮಾಡ್ಬೇಕು? ಎಲ್ ಸಿ ಎಂ ಹೋಗ್ಬೇಕು. ಸೊ ಎಲ್ ಸಿ ಎಂ ಹೋದ್ರೆ ಏನಾಯ್ತು? ಸೈನ್ ಥೀಟಾ ಕಾಸ್ ಥೀಟಾ ಬಂತು. ನೋಡಿ ಏನ್ ಡಿನಾಮಿನೇಟರ್ ಬರಬೇಕು ಬಂದಾಯ್ತು. ಈಗ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಆಯ್ತು. ಕ್ಲಿಯರ್ ಆಯ್ತಾ? ಈಗ ಅಬ್ಸರ್ವ್ ಮಾಡಿ, ಕಂಪ್ಲೀಟ್ ನ್ಯೂಮರೇಟರ್ ಯಾವ್ದ್ರಲ್ಲಿದೆ? ಕಾಸ್ ಅಲ್ಲಿದೆ. ಹಾಗಾದ್ರೆ ನಾನು ಸೈನ್ ಅನ್ನ ಚೇಂಜ್ ಮಾಡಬೇಕು, ಸೈನ್ ಸ್ಕ್ವೇರ್ ನ ಚೇಂಜ್ ಮಾಡಬೇಕು. ನೋಡಿ ನಿಮ್ಗೆ ಐಡೆಂಟಿಟಿ ಇದೆಯಲ್ವಾ? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಈಗ ನನಗೆ ಸೈನ್ ಸ್ಕ್ವೇರ್ ತೀಟಾನ ರೀಪ್ಲೇಸ್ ಮಾಡ್ಬೇಕು. ಸೊ ಐ ಕ್ಯಾನ್ ಟೇಕ್ ದಿಸ್ ಸೈಡ್. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರಿಬಹುದು. ನೋಡಿ ಕಾಸ್ ಸ್ಕ್ವೇರ್ ತೀಟಾ ಹಾಗೆ ಇರುತ್ತೆ, ಮೈನಸ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಕ್ಲಿಯರ್ ಆಯ್ತಾ? ಡಿವೈಡೆಡ್ ಬೈ ಸೈನ್ ತೀಟಾ ಕಾಸ್ ತೀಟಾ. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಕಾಸ್ ಸ್ಕ್ವೇರ್ ತೀಟಾ ಹಾಗೆ ಇಟ್ಕೋತೀನಿ. ನಾವು ಐ ವಿಲ್ ಮಲ್ಟಿಪ್ಲೈ ದಿಸ್ ಮೈನಸ್. ಸೊ ಮೈನಸ್ ಇಂಟು 1 ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ನೋಡಿ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಡಿವೈಡೆಡ್ ಬೈ ಸೈನ್ ತೀಟಾ ಕಾಸ್ ತೀಟಾ. ನೋಡಿ ಬಂದೇ ಬಿಡ್ತು ಆರ್ ಎಚ್ ಎಸ್. ಅಷ್ಟೇ ನೋಡಿ, ಸಿಂಪಲ್. ಹೇಳದ್ನಲ್ಲ, ಐಡೆಂಟಿಟಿ ಬಿಟ್ಟು ಯಾವುದೇ ಇದ್ರು ಯೂಶಲಿ ಹೇಳದ್ನಲ್ಲ 90% ನೀವು ಸೈನು ಕಾಸ್ಗೆ ಕನ್ವರ್ಟ್ ಮಾಡ್ಕೊಂಡೇ ಸಾಲ್ವ್ ಮಾಡಬೇಕು ಆರ್ ಎಚ್ ಎಸ್ ಬರೋಕೆ. ಯಾವುದೋ ಕೆಲವೊಂದೊಂದು 10 ಅಥವಾ 5% ಅಷ್ಟು ಡೈರೆಕ್ಟ್ ಆಗಿ ಐಡೆಂಟಿಟಿ ಅಪ್ಲೈ ಮಾಡೋ ತರ ಬರುತ್ತೆ ಅಷ್ಟೇ. ಸೊ ಹಾಗಾದ್ರೆ ಕಾಟ್ ಅಂಡ್ ಟ್ಯಾನ್ ನ ಯು ಗೋಯಿಂಗ್ ಟು ರೈಟ್ ಇಟ್ as ಸೈನ್ ಕಾಸ್ ಬೈ ಸೈನ್, ಸೈನ್ ಬೈ ಕಾಸ್, ಟೇಕಿಂಗ್ LCM ಅಂಡ್ ನ್ಯೂಮರೇಟರ್ ಇಟ್ ಇಸ್ ಕಂಪ್ಲೀಟ್ಲಿ ಕಾಸ್. ಸೊ ಸೈನ್ ಅನ್ನ ಕಾಸ್ ಅಲ್ಲಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಡೈರೆಕ್ಟ್ ಆಗಿ ಯು ವಿಲ್ ಗೆಟ್ ದಿ ಆರ್ ಎಚ್ ಎಸ್. ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ಕ್ವೆಶ್ಚನ್ ಸ್ಕ್ವೇರ್ ಇದೆ, ಕೊಸಿಕೆಂಟ್ ಸ್ಕ್ವೇರ್ ಇದೆ, ಟ್ಯಾನ್ ಇದೆ, ಕಾಟ್ ಇದೆ. ಅಂದ್ರೆ ಕಂಪ್ಲೀಟ್ ಇದು ನೋಡಿ, ಸೀಕೆಂಟ್ ಜೊತೆ ಟ್ಯಾನ್ ಬರುತ್ತೆ, ಕೊಸಿಕೆಂಟ್ ಜೊತೆ ಕಾಟ್ ಬರುತ್ತೆ. ಸೊ ಐಡೆಂಟಿಟಿನ
ಹಾಗಾದ್ರೆ ನೀವು ಇಲ್ಲಿ ಯಾವುದೇ ಸೈನು ಕಾಸ್ಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಮ್ಯಾಮ್ ಅಂತಂದ್ರೆ ನಿಮ್ಗೆ ಐಡೆಂಟಿಟಿ ಯಾವ್ದಿರೋದು, ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1, ಇನ್ನೊಂದು ಕೊಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಸೊ ನೋಡಿ, ಸೀಕೆಂಟ್ ಇದೆ, ಟ್ಯಾನ್ ಇದೆ, ಕೊಸಿಕೆಂಟ್ ಇದೆ, ಕಾಟ್ ಇದೆ, ಇನ್ಯಾವುದು ಬೇರೆ ಎಕ್ಸ್ಟ್ರಾ ಇಲ್ಲ, ಅದದೇ ಕಾಂಬಿನೇಷನ್, ಎರಡು ಕಾಂಬಿನೇಷನ್ ಇದೆ. ಸೊ ಹಾಗಾದ್ರೆ ನೀವು ಇಲ್ಲಿ ಸೈನು ಕಾಸ್ಗೆ ಕನ್ವರ್ಟ್ ಮಾಡೋದು ಬೇಡ. ಹಾಗಾದ್ರೆ ಏನ್ ಮಾಡ್ಬೇಕು ಮ್ಯಾಮ್, ನೋಡ್ತಾ ಬನ್ನಿ. ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಅಬ್ಸರ್ವ್ ಮಾಡಿ, ಸೀಕೆಂಡ್ ಸ್ಕ್ವೇರ್ ತೀಟಾನ ಏನಂತ ಬರ್ಕೋಬಹುದು ನೋಡಿ, ಇದನ್ನ ಈ ಕಡೆ ತರ್ತೀನಿ ನಾನು. ಅವಾಗ ಏನಾಗುತ್ತೆ ನೋಡಿ, ಸೀಕೆಂಡ್ ಸ್ಕ್ವೇರ್ ತೀಟಾ ಅಂತ ನೀವು ತಗೊಂಡ್ರೆ ಅದೇನಾಗುತ್ತೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಆಗಲ್ವಾ. ಹಾಗಾದ್ರೆ ನೀವು ಇದನ್ನೇನಂತ ಬರೆಯಬಹುದು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ದೆ. ಪ್ಲಸ್ ಅದೇ ತರ ಇದು ಈ ಕಡೆಗೆ ಬಂದ್ರೆ ಏನಾಗುತ್ತೆ, ಕೊಸೀಕೆಂಡ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಅಂತ ಆಗುತ್ತೆ. ಹಾಗಾದ್ರೆ ಇದನ್ನೇನಂತ ಬರೀಬಹುದು, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಆಯ್ತು. ಕ್ಲಿಯರ್ ಆಯ್ತಾ? ಈಗ ಇದನ್ನ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಫಸ್ಟು ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ಕೋತೀನಿ, ನೆಕ್ಸ್ಟು ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೋತೀನಿ. 1 ಪ್ಲಸ್ 1 ಏನಾಯ್ತು, 2 ಆಯ್ತು. ಈಗ ಅಬ್ಸರ್ವ್ ಮಾಡಿ, ಎ ಸ್ಕ್ವೇರ್ ಇದೆ, ಬಿ ಸ್ಕ್ವೇರ್ ಇದೆ, ಪ್ಲಸ್ 2ab ತರ, ಯಾಕಂದ್ರೆ ಬಿಕಾಸ್ ಇಫ್ ಇಟ್ ಈಸ್ ಲೈಕ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ನಮಗೆ ರೆಸಿಪ್ರೋಕಲ್ ರೇಷಿಯೋ ಒಂದು ಗೊತ್ತು. ಏನ್ ರೆಸಿಪ್ರೋಕಲ್ ರೇಷಿಯೋ ಅಂದ್ರೆ ನೋಡಿ, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ತೀಟಾ. ನೋಡಿ ಇದನ್ನ ನಾನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಟ್ಯಾನ್ ತೀಟಾ ಇಂಟು ಕಾಟ್ ತೀಟಾ ಇಸ್ ಈಕ್ವಲ್ ಟು 1. ಹೌದಾ? ಅಂದ್ರೆ 1 ಪ್ಲೇಸ್ ಅಲ್ಲಿ ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ದಿಸ್ as tan theta into cot theta? ಹಾಗಾದ್ರೆ ಇಫ್ ನಥಿಂಗ್ ಇಸ್ ದೇರ್, ಇಲ್ಲಿ ನೋಡಿ, ಇಲ್ಲಿ ಇಫ್ ಐ ಟೇಕ್ ಎಕ್ಸ್ಟೆಂಡ್ ದಿಸ್ ಇಂಟು ಟ್ಯಾನ್ ತೀಟಾ ಕಾಟ್ ತೀಟಾ ಅಂತ ಬರೀಲ್ಲ, ಬಿಕಾಸ್ ಇಟ್ಸ್ ವ್ಯಾಲ್ಯೂ ಇಸ್ 1, ಏನು ಚೇಂಜಸ್ ಆಗಲ್ಲ. ಅಬ್ಸರ್ವ್ ಮಾಡ್ತಾ ಬನ್ನಿ, ಹಿಯರ್ ಇಫ್ ಐ ಟೇಕ್ ಅ ರೆಸಿಪ್ರೋಕಲ್, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ತೀಟಾ. ಸೊ ಇಫ್ ಐ ಮಲ್ಟಿಪ್ಲೈ ದಿಸ್, ಟ್ಯಾನ್ ತೀಟಾ ಇಂಟು ಕಾಟ್ ತೀಟಾ ಇಸ್ ಈಕ್ವಲ್ ಟು 1. 2 ಇಂಟು ಅಂದ್ರೆ ಇದ್ರ ವ್ಯಾಲ್ಯೂ 1 ಆದ್ರೆ ಇಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ಈಗ ಅಬ್ಸರ್ವ್ ಮಾಡಿ, ಇದು ಯಾವ ತರ ಇದೆ ನೋಡೋಕೆ, ಎ ಸ್ಕ್ವೇರ್ ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ತರ ಇದೆಯಾ ನೋಡಕ್ಕೆ. ಸೊ ಸ್ಕ್ವೇರ್ ರೂಟ್ ಒಂದು ಎಕ್ಸ್ಟ್ರಾ ಇದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹಾಗಾದ್ರೆ ಇದನ್ನ ನೀವೇನಂತ ಬರಿಬಹುದು, ಟ್ಯಾನ್ ತೀಟಾ ಪ್ಲಸ್ ಕಾಟ್ ತೀಟಾ ಹೋಲ್ ಸ್ಕ್ವೇರ್. ಹಾಗಾದ್ರೆ ಇದನ್ನ ನಾವಿಲ್ಲಿ ಏನಂತ ಬರಿತೀವಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ರೈಟ್? ಸೊ ಇನ್ ಪ್ಲೇಸ್ ಆಫ್ ಎ ಯು ಹ್ಯಾವ್ ಟ್ಯಾನ್, ಇನ್ ಪ್ಲೇಸ್ ಆಫ್ ಬಿ ಯು ಹ್ಯಾವ್ ಕಾಟ್. ಸೊ ನೋಡಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ಫೈನಲಿ ಏನ್ ನೋಡ್ಕೊಳ್ತು, ಸಾರಿ ಇಲ್ಲಿ ಎ ಅಲ್ವಾ, ಸಾರಿ ತೀಟಾ ಅಂತ ಬರೆದಿದ್ದೀನಿ. ಸೊ ಇಟ್ ಇಸ್ ಎ, ಹಿಯರ್ ಆಲ್ಸೋ ಎ, ಚೇಂಜ್ ಇಟ್ ಆಸ್ ಎ. ಓಕೆ, ಸೊ ಟ್ಯಾನ್ ಎ ಪ್ಲಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಅಂತಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಫೈನಲಿ ಇಟ್ ಇಸ್ ಲೆಫ್ಟ್ ವಿತ್ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಕ್ಲಿಯರ್ ಆಯ್ತಾ? ವಿಚ್ ಇಸ್ ಅನ್ ಅವರ್ RHS. ಕ್ಲಿಯರ್ ಆಯ್ತು ನೋಡಿ, ಇಷ್ಟೇ. ಅರ್ಥ ಮಾಡ್ಕೊಳ್ತಾ ಹೋಗಿ. ನೋಡಿ, ಯಾವಾಗ ಸೈನು ಕಾಸ್ ಕನ್ವರ್ಟ್ ಮಾಡಬೇಕು, ಯಾವಾಗ ಮಾಡಬಾರ್ದು ಅನ್ನೋದು ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ತಾ. ಇದಿಷ್ಟು ಟ್ರಿಗ್ನೋಮೆಟ್ರಿಲಿ ಕೇಳುವಂತ ಕ್ವೆಶನ್ಸ್, ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಅಂತ ಹೇಳಿ ಸುಮಾರು ಜನ ನನಗೆ ಕೇಳ್ತಾನೆ ಇದ್ದೀರಾ. ಹಾಗಾಗಿ ಮಧ್ಯೆ ಮಧ್ಯೆ ಈ ವಿಡಿಯೋಸ್ ಕೂಡ ನಾನು ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೂ ಟೈಮ್ ಸ್ವಲ್ಪ ಏನಾಗ್ತಿದೆ, ಅಡ್ಜಸ್ಟ್ ಆಗ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ. ಯಾಕಂದ್ರೆ ನಾನು ಮುಂಚೆನೆ ಹೇಳಿದ್ದೀನಿ, ನಾನು ಟೀಚರ್ ವರ್ಕ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ನನಗೆ ಟೈಮ್ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಿದೆ. ಬಟ್ ಆದಷ್ಟು ನಾನು, ಯಾಕಂದ್ರೆ ನಿಮಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ, ಖಂಡಿತ ನಿಮ್ಮ ಮ್ಯಾಥ್ಸ್ ಎಕ್ಸಾಮಲ್ಲಿ ಈಸಿಯಾಗಿ ಔಟ್ ಆಫ್ ಔಟ್ ತೆಗಿಬೋದು ಅಂತ ಹೇಳಿದ್ದೀನಿ. ಹಾಗಾಗಿ ನಾನು ಆದಷ್ಟು ಟ್ರೈ ಮಾಡಿ, ಖಂಡಿತ ಮಿಸ್ ಮಾಡದೆ ನಾನು ಪ್ರತಿಯೊಂದು ಚಾಪ್ಟರ್ಸ್ ಆಗಿರ್ಬೋದು, ಅಪ್ಲಿಕೇಶನ್ ಟೈಪ್ ಆಗಿರ್ಬೋದು ಹೇಳ್ಕೊಡ್ತಾ ಬರ್ತೀನಿ. ಓಕೆ, ಹೋಪ್ ಇವತ್ತು ಹೇಳ್ಕೊಟ್ಟಿರುವಂಥ ಕ್ವೆಶನ್ಸ್ ಅಷ್ಟು ಎಲ್ರಿಗೂ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.